ನಾವಿದ್ವಿ ಇವತ್ತು ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿನಲ್ಲಿ ಇತ್ತೀಚೆಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು, ಚುನಾವಣೆಯಲ್ಲಿ ಹಿಂದುಳಿದ ವರ್ಗ ಉಪ್ಪಾರ ಸಮಾಜದ ಯುವಕ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದು, ಸಹಕಾರ ಸಂಘದ ಸೌಲಭ್ಯಗಳ ಬಗ್ಗೆ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲೊಂದಿಗೆ ಸಂದರ್ಶನದಲ್ಲಿ ಹಂಚಿಕೊಂಡಿದ್ದಾರೆ. ಬನ್ನಿ, ರೈತರಿಗೆ ಯಾವ ಸೌಲಭ್ಯಗಳಿದವು ತಿಳಿದುಕೊಳ್ಳೋಣ. ನನ್ನ ಹೆಸರು ದಶರಥ ಜೆ.ಆರ್ ಅಂತ ಸಂತೆಬೆನ್ನೂರು ವಾಸಿಯಾಗಿದ್ದೇನೆ. ಇದೇ ತಿಂಗಳು 1ನೇ ತಾರೀಕು 2ನೇ ತಿಂಗಳು 2020-25ನೇ ತಾರೀಕಿನಂದು ನಡೆದಂತಹ VSS ಚುನಾವಣೆಯಲ್ಲಿ OBC ವರ್ಗದಿಂದ ನಾನು ಚುನಾಯಿತನಾಗಿದ್ದು, ನನಗೆ ಬಹುಮತದಿಂದ ನಮ್ಮ ರೈತರೆಲ್ಲ ನಮಗೆ ಆಯ್ಕೆ ಮಾಡಿದ್ದಾರೆ, ನಿರ್ದೇಶಕರನ್ನಾಗಿ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಸರ್, ಈಗ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ, ರೈತರಿಗೆ ಯಾವ ರೀತಿ ನೀವು ಸೌಲಭ್ಯಗಳನ್ನು ಒದಗಿಸಿಕೊಡ್ಬೇಕು ಅಂತ ನೀವು ಈಗ ರೈತರಿಗೆ ಏನು ಮಾಡ್ತೀವಿ ಸರ್ ಅಂದರೆ, ಇದು VSS ಅನ್ನೋದು ಏನು ಅಂದರೆ ಮುಖ್ಯವಾಗಿ ರೈತರಿಗೆ ಸಾಲ ಸೌಲಭ್ಯನ ನೀಡೋದಕ್ಕೆ ಮುಂದಾಗಿರುವಂಥ ಒಂದು ಸಂಘ ಆಗಿರುತ್ತೆ. ಈ ಒಂದು ಸಂಘದಲ್ಲಿ ಏನು ಮಾಡ್ತೀವಿ ಅಂದರೆ, ಮುಂದಿನ ದಿನಗಳಲ್ಲಿ ಯಾರು ರೈತರು ಅಲ್ಲಿ ಒಂದು ಶೇರನ್ನು ಮಾಡಿಸಿಲ್ಲ ಅವ್ರನ್ನ ಶೇರ್ ಮಾಡಿಸ್ತೀವಿ. ನಂತರ ಏನು ಮಾಡ್ತೀವಿ ಅಂದರೆ, ಅವರಿಗೆ ಶೇರ್ ಮಾಡಿಸಿದ ನಂತರ ಅವರಿಗೆ ಸಾಲ ಸೌಲಭ್ಯನ ನಾವು ಒದಗಿಸಿ ಕೊಡ್ತೀವಿ ಸರ್. ಅದು ಅತಿ ಹೆಚ್ಚಾಗಿ ಮತ್ತೆ ಈ ಬೇರೆ VSSN ಕೃಷಿ ಸಂಘಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮೂರಲ್ಲಿ ಒಂದು ಸ್ವಲ್ಪ ಸಾಲ ಸೌಲಭ್ಯ ಕಮ್ಮಿ ಇದೆ. ಹಾಗಾಗಿ ಮುಂದಿನ ಅದನ್ನು ಹೋರಾಟ ಮಾಡಿ ತಂದು ಅದಕ್ಕೆ ಅನುದಾನ ಒಳ್ಳೆ ತಂದು ನಾವು ಅತಿ ಹೆಚ್ಚಿನ ಒಂದು ಮೊತ್ತವನ್ನು ಕೊಡಬೇಕು ಅಂತ, ಸಾಲವನ್ನು ಕೊಡಬೇಕು ಅಂತ ನಾವು ನಿರ್ಧಾರ ಮಾಡ್ಕೊಂಡಿದ್ದೀವಿ ಸರ್. ಯಶಸ್ವಿನಿ ಕಾರ್ಡ್ ಬಗ್ಗೆ ರೈತರಲ್ಲಿ ಯಾವ ರೀತಿ ನೀವು ಜಾಗೃತಿ ಮಾಡ್ತೀರಾ ಸರ್? ಈಗ ಯಶಸ್ವಿನಿ ಅನ್ನೋದು ಮುಖ್ಯವಾಗಿ ನಾವು ಹೇಳಬೇಕು ಅಂದರೆ ಆರೋಗ್ಯದ ಒಂದು ಕಾರ್ಡ್ ಆಗಿದೆ ಸರ್. ಈಗ ಆರೋಗ್ಯನೇ ಭಾಗ್ಯ ಅಂತ ಒಂದು ಟ್ಯಾಗ್ಲೈನ್ ಕೂಡ ಬರ್ತಿದೆ. ಯಾಕೆಂದರೆ ಆರೋಗ್ಯ ಇದ್ದರೆ ಎಲ್ಲದೂ ಇದ್ದಂಗೆ ಈಗಿನ ಒಂದು ಕಾಲಘಟ್ಟದಲ್ಲಿ. ಹಾಗಾಗಿ ಏನಾಗಿದೆ ಅಂದರೆ, ಎಲ್ಲ ಹಳ್ಳಿ ವರ್ಗದಲ್ಲಿ ಏನಾಗಿದ್ದಾರೆ ಅಂದರೆ, ರೈತಾಪಿ ಜನಗಳು ಜಾಸ್ತಿ ಇರೋದ್ರಿಂದ ಆಸ್ಪತ್ರೆ ಬಿಲ್ನ ಕಟ್ಟಕ್ಕಾಗ್ತಿಲ್ಲ. ಈಗ ಒಂದು MRI ಸ್ಕ್ಯಾನು ಇನ್ನೊಂದು ಸ್ಕ್ಯಾನು ಮಾಡ್ಸೋಕೆ ಹೋದರೆ 5,000-6,000 ಬಿಲ್ ಆಗಿರುತ್ತೆ. ಹಾಗಾಗಿ ಏನು ಮಾಡ್ತಿದ್ದಾರೆ ಅಂದರೆ, ಈ ಯಶಸ್ವಿನಿ ಅನ್ನೋ ಒಂದು ಕಾರ್ಡ್ನ ಸೌಲಭ್ಯನ ಅವರು ಉಪಯೋಗಿಸ್ಕೊಬೇಕು. ಯಶಸ್ವಿನಿ ಕಾರ್ಡ್ನ ಕೂಡ ಮಾಡಿಸ್ಕೊಡ್ತಿದ್ದೀವಿ. ಮೆಂಬರಿಗೆ ಇಷ್ಟು ಅಂತ ಇರುತ್ತೆ. ಅದಕ್ಕೆ ಏನು ಮಾಡ್ತೀವಿ ಅಂದರೆ, ಆಧಾರ್ ಕಾರ್ಡು, ಫೋಟೋ, ನಂತರ ಏನಾಗುತ್ತೆ ಅಂದರೆ ಅವ್ರದ್ದು ಒಂದು ರೇಷನ್ ಕಾರ್ಡ್ನ ತೊಗೊಬಂದರೆ ಇಷ್ಟು ಅಂತ ಫೀಸ್ ಇರುತ್ತೆ ನಮ್ಮ ಒಂದು ಸಂಘದಲ್ಲಿ. ಅದನ್ನು ಕಟ್ಟಿ ನಮಗೆ ಯಶಸ್ವಿನಿ ಕಾರ್ಡ್ ಮಾಡಿಸ್ಕೊಡ್ತೀವಿ. ಅದೇನಾಗುತ್ತೆ, ಯೂಸ್ ಆಗುತ್ತೆ. ಯಾವುದರಲ್ಲಿ ಯೂಸ್ ಆಗುತ್ತೆ ಅಂದರೆ, ಆಸ್ಪತ್ರೆಗಳಲ್ಲಿ ಬಿಲ್ ಜಾಸ್ತಿ ಆದಾಗ ಒಂದು ಕಡಿತಗೊಳಿಸುವಂಥ ಒಂದು ಕಾರ್ಯ ನಡೀತದೆ ಇದರಲ್ಲಿ. ಸರ್, ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ಸ್ಕೊಂಡಿರಾ? ಆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ನೀವು ಚಟುವಟಿಕೆಗಳಲ್ಲಿ ನೀವು ಮುಂದೆ ಬೆಳಿಬೇಕಂತಿದ್ದೀರಾ? ನಾವು ಮುಂದೆ ಅನ್ನೋದಕ್ಕೆ ಫಸ್ಟ್ ಹಿಂದೆ ಏನು ಮಾಡಿದ್ದೀವಿ ಅಂದರೆ, ನಾವು ಕಾರ್ಯಕರ್ತರಾಗಿ ವರ್ಕ್ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲಿ. ಕಾಂಗ್ರೆಸ್ ಪಕ್ಷ ನಮ್ಮ ಒಂದು ವರ್ಕನ್ನು ಗುರುತಿಸಿ ನಮಗೆ ಒಂದು ಮುಖಂಡರ ಒಂದು ಸ್ಥಾನನ ಕೊಟ್ಟಿದೆ ಕಾಂಗ್ರೆಸ್ಸಲ್ಲಿ. ಆದರೆ ಅದರ ಪ್ರಕಾರ ನಾವು ಹಿಂದಿನ ಒಂದು ಯುವ ಕಾಂಗ್ರೆಸ್ ಒಂದು ಚುನಾವಣೆಯಲ್ಲಿ OBC ವರ್ಗದಿಂದ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಅದಾದ ನಂತರ ಮೊನ್ನೆ ನಡೆದಂತಹ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಉಪಾಧ್ಯಕ್ಷ ಆಗಿದ್ದೇನೆ ಸಂತೆಬೆನ್ನೂರು ಬ್ಲಾಕಿಗೆ. ಅದಾದ ನಂತರ VSSN ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ. ನಂತರ ಏನಾಗಿದೆ ಅಂದರೆ, CDC ಮೆಂಬರ್ ಆಗಿ ಕೂಡ ನನ್ನ ಒಂದು ಕಾರ್ಯವನ್ನು ನೋಡಿ ನನಗೆ CDC ಮೆಂಬರ್ ಆಗಿ ಮಾಡಿದ್ದಾರೆ. ಹೀಗೆ ನಾವು ಮುಂದಿನ ಒಂದು ದಿನಗಳಲ್ಲಿ ಉನ್ನತ ಒಂದು ಸ್ಥಾನ ಬೇರೆ ಬರ್ತದೆ, ZP TP ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಗಳು ಬರ್ತಿದ್ದಾವೆ. ಆ ಒಂದು ನಮ್ಮ ಒಂದು ಕಾರ್ಯನ ನೋಡಿ ಅದರಲ್ಲೂ ಕೂಡ ನಮಗೆ ಒಂದು ಸೀಟ್ ಕೊಟ್ಟರೆ ಗೆಲ್ತೀವಿ, ಎಲ್ಲರ ಒಂದು ಸಹಕಾರದಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಈ ಷೇರುದಾರರೆಲ್ಲ ಸೇರಿ ನಿಮ್ಮನ್ನು ಗೆಲ್ಸ್ಕೊಂಡಿದ್ದಾರೆ, ಮತ್ತು ಪ್ರೋತ್ಸಾಹ ಮಾಡಿದಂಥ ಮುಖಂಡರಿಗೂ ಮತ್ತು ಷೇರುದಾರರಿಗೂ ನೀವೇನು ಹೇಳ್ತೀರಾ? ಈಗ ನನ್ನನ್ನು ಗೆಲ್ಲಿಸಿದಂಥ ರೈತರಿಗೂ ಕೂಡ ಹಾಗೂ ಬೆಂಬಲವಾಗಿ ನಿಂತು ನನ್ನನ್ನು ಜಯಶೀಲನಾಗಿ ಮಾಡಿದಂಥ ನಮ್ಮ ಮುಖಂಡರಿಗೂ ಕೂಡ ನಾನು ಧನ್ಯವಾದನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಈ ಮುಖಾಂತರ. ಹಾಗೆ ನಮ್ಮ ಉಪ ಸಮಾಜದ ಮುಖಂಡರು ಕೂಡ, ಎಲ್ಲ ಮುಖಂಡರಿಗೂ ಕೂಡ ನಾನು ಧನ್ಯವಾದನ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸರ್.